ಬೇಗ ಎಚ್ ಡಿ ರೇವಣ್ಣನವರಿಗೆ ಜಾಮೀನು ಮಂಜೂರಾಗೋಯ್ತು ಹಾಗಾದ್ರೆ ಅಂತ ಅದನ್ನು ಕೂಡ ಗಮನಿಸಬೇಕಾಗುತ್ತೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಲಿದ್ದಾರೆ ಎಚ್ ಡಿ ರೇವಣ್ಣ. ಮಧ್ಯಾಹ್ನ 3 ಗಂಟೆ ವೇಳೆಗೆ ಮಾಜಿ ಮಂತ್ರಿಗೆ ಬಿಡುಗಡೆ ಭಾಗ್ಯ ದೊರೆತಿದೆ. ಜೈಲಿನ ರಸ್ತೆಯಲ್ಲಿ ಡಿಸಿಪಿ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. 3 ಜನ ಎಸಿಪಿ, 6 ಜನ ಇನ್ಸ್ಪೆಕ್ಟರ್, 20 ಜನ ಸಬ್ ಇನ್ಸ್ಪೆಕ್ಟರ್ ಮುಂಜಾಗ್ರತಾ ಕ್ರಮವಾಗಿ ಕಂಪ್ಲೀಟ್ ಭದ್ರತೆಗಾಗಿ 250 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 250 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಎಚ್ ಡಿ ರೇವಣ್ಣ ರಿಲೀಸ್ ಆಗಲಿದ್ದಾರೆ. ಜೈಲಿನ ಬಳಿ ಕಂಪ್ಲೀಟ್ ಆಗಿ ಪೊಲೀಸ್ ಬಿಗಿ ಭದ್ರತೆ ಅಂತಾನೆ ಹೇಳ್ಬೋದು. ಮಾಜಿ ಸಚಿವ, ಹಾಲಿ ಶಾಸಕ ಬೇರೆ, ಎಚ್ ಡಿ ರೇವಣ್ಣನವರ ಕದರ್ ಆಗಿದೆ. ಯಾಕಂತಂದ್ರೆ ಓಕೆ, ಮಗ ಮಾಡಿದ ತಪ್ಪಿಗೆ ತಂದೆ ಸರಿವಾಸವನ್ನ ಅನುಭವಿಸಬೇಕಾಯ್ತು, ಅದು ಬೇರೆ ವಿಷಯ. ಬಟ್ ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರ ಸುಪುತ್ರ ಇವತ್ತು ರಿಲೀಸ್ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲೂ ಕೂಡ ಒಂದು ರೀತಿಯಾದಂತಹ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಕೆಲವರು ಮಾಡದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಿದ್ರು ಅಂತಾರೆ, ಇನ್ನು ಕೆಲವರು ಮಾಡಿರೋ ತಪ್ಪಿಗೆ ಏನು 1-2-3 ದಿನಗಳ ಕಾಲ ಜೈಲಲ್ಲಿದ್ರು, ಬೇಗ ಬಂದ್ಬಿಟ್ರು ಅಂತ ಕೆಲವರು ಮಾತಾಡ್ಕೊಳ್ತಿದ್ದಾರೆ. ಅದೇನೇ ಆಗಿರಲಿ, ಒಟ್ಟಾರೆಯಾಗಿ ಇವತ್ತು ಮಹಿಳೆ ಅಪಹರಣ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿದ್ದಂತಹ ಮಾಜಿ ಸಚಿವ ಜೆಡಿಎಸ್ನ ಶಾಸಕ ಎಚ್ ಡಿ ರೇವಣ್ಣ ರಿಲೀಸ್ ಆಗ್ತಾ ಇದ್ದಾರೆ. ಇತ್ತ ಸಂಭ್ರಮಾಚರಣೆಯೂ ಕೂಡ ಜೋರಾಗಿದೆ. ಜೈಲಿನ ಬಳಿ ಬೆಂಬಲಿಗರ ಸಂಭ್ರಮವೂ ಕೂಡ ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಇತ್ತು. ಇವತ್ತು ಚಾಮುಂಡಿ ಬೆಟ್ಟದಲ್ಲಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆಯನ್ನು ಕೂಡ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಜೆಡಿಎಸ್ನ ಕಾರ್ಯಕರ್ತರು ಹಾಗೆ ಎಚ್ ಡಿ ರೇವಣ್ಣನವರ ಬೆಂಬಲಿಗರು.